ಹಾಯ್ ಬರ್ತ್ಡೇಗೆ ಇಷ್ಟೆಲ್ಲ ಜನ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಇವತ್ತು ನಮ್ಮೂರ ದೇವತೆ ಚೌಡಮ್ಮನ ಕಾರ್ತಿಕೋತ್ಸವ ಇತ್ತು. ಮನೇಲಿ ಯಾರದೇ ಬರ್ತ್ಡೇ ಇದ್ದರೂ ಕೂಡ ಯೂಶಲ್ ಆಗಿ ಈ ದೇವಸ್ಥಾನಕ್ಕೆ ಬರ್ತೀವಿ. ಜೊತೆಗೆ ಇವತ್ತು ಬೇರೆ ಕಾರ್ತಿಕ ಕೂಡ ಇದೆ. ಮಗನ ಆನ್ಲೈನ್ ಕ್ಲಾಸ್ನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಆಲ್ರೆಡಿ ದೀಪನ ಬೆಳಗ್ತಾ ಇದ್ರು. ಸೊ ಅಲ್ಲೇ ಬತ್ತಿಗಳನ್ನು ತೊಗೊಂಡು ನಾವು ದೀಪನ ಬೆಳಗಿ ಆಮೇಲೆ ಬಂದು ದೇವಿ ದರ್ಶನ ಮಾಡ್ಕೊಂಡ್ವಿ. ತುಂಬಾ ರಶ್ ಇತ್ತು. ಅದರಲ್ಲೇ ಸ್ವಲ್ಪ ಹೊತ್ತು ಕೂತು ಹೊರಗಡೆ ಬಂದು ಸ್ವಲ್ಪ ಪ್ರಸಾದನ ಕೂಡ ತೊಗೊಂಡ್ವಿ. ಬಟ್ ಏನೇ ತಿಂದರೂ ಮಕ್ಕಳಿಗೆ ಬರ್ತ್ಡೇ ಅಂದರೆ ಕೇಕ್ ಇರಲೇಬೇಕಲ್ವ, ಅದು ದೊಡ್ಡವ್ರದ್ದಾದ್ರೇನು ಚಿಕ್ಕವ್ರದ್ದಾದ್ರೇನು. ಬಟ್ ದೇವಸ್ಥಾನಕ್ಕೆ ಬಂದು ಬೇರೆ ಕಡೆ ಎಲ್ಲೂ ಹೋಗಬಾರ್ದು ಅಂದರೂ ಕೇಳಲಿಲ್ಲ, ಹಠ ಮಾಡ್ತಾಯಿದ್ರು ಅಂತ ಹೇಳಿ ಸರಿ ಸ್ವಲ್ಪ ಗೇಮ್ ಆಡಿಸ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಆ ಶಾಪೇ ಕ್ಲೋಸ್ ಆಗಿಬಿಟ್ಟಿತ್ತು. ನನ್ನ ಮಗನಿಗಂತೂ ಸಖತ್ ಡಿಸಪಾಯಿಂಟ್ ಆಯಿತು. ಸರಿ ಅವನಿಗೆ ಬೇಜಾರು ಮಾಡೋದು ಬೇಡ ಅಂತ ಹೇಳಿ PB ರೋಡಲ್ಲಿರುವಂಥ ಟೋಸ್ಟ್ ಶಾಪ್ಗೆ ಹೋದ್ವಿ. ಇಲ್ಲಿ ಕೇಕ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಹೇಳಿ ಮಾಡಿಸಿರೋ ಥರ ಬರ್ತ್ಡೇ ಡೆಕೋರ್ ಕೂಡ ಮಾಡಿದ್ರು. ಸೊ ಮತ್ತೇನು ಮನೆಗೆ ತೊಗೊಂಡು ಹೋಗೋದು ಅಂತ ಹೇಳಿ ಅಲ್ಲೇ ಕೇಕ್ ಕಟ್ ಮಾಡಿದ್ವಿ. ಈ ಸಾರಿ ವಿತ್ ಡೆಕೋರೇಷನ್ ಬರ್ತ್ಡೇ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಆಯಿತು. ಹಾಗೆ ಮನೆಗೊಂದು ಬ್ಯಾಂಬೂ ಪ್ಲ್ಯಾಂಟ್ ಬೇಕಿತ್ತು. ಮನೆಯಲ್ಲಿ ಈ ರೀತಿ ಬ್ಯಾಂಬೂ ಪ್ಲ್ಯಾಂಟ್ ಇದ್ದರೆ ಲಕ್ಕು, ಹಾಗೆಯೇ ಏರ್ ಪ್ಯೂರಿಫೈಯರ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ತಗೊಂಡು ಚಿಕ್ಕದಾಗಿ ಒಂದು ಐಸ್ ಕ್ರೀಮ್ ಪಾರ್ಟಿನ ಮಾಡಿಕೊಂಡು ಬಂದ್ವಿ. ನಿಮ್ಮ ಬರ್ತ್ಡೇಗೆ ನೀವು ಏನು ಮಾಡ್ತೀರಾ, ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ. ಬಾಯ್.